ಇಗೋ ಮಗನು ತಾಯಿ. ಜೀಶೇಮ್ ಜಬದೊರೆ. ವಾಕ್ಯ 3. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಯೋಹನ 19:26-27. ಆತ್ಮವಾಕ್ಯುಲವು ಸಹಿಸಲಾರದಂಥ ಒಂದು ಸಂಕಟ. ಯೇಸುಕ್ರಿಸ್ತನು ತನ್ನ ಶರೀರದಲ್ಲಿ ಮಾತ್ರವೇ ನೋವನ್ನು ಅನುಭವಿಸಲಿಲ್ಲ. ಆತನ ಆತ್ಮವು ಕಳವಳಪಟ್ಟು ವ್ಯಾಕುಲದಿಂದ ತುಂಬಿದ್ದಿತ್ತು. ಗೆತ್ಸೆಮನೆ ತೋಟದಲ್ಲಿ ಆತನ ಆತ್ಮವು ಸಾಯುವಷ್ಟು ದುಃಖಕ್ಕೊಳಗಾಗಿತ್ತು. ಮನಸ್ಸಿನಲ್ಲಿ ತನ್ನ ತಾಯಿಯನ್ನು ಕುರಿತ ಕರ್ತವ್ಯವು ಹೆಚ್ಚಿನ ಭಾರವನ್ನುಂಟು ಮಾಡಿತು. ತಾಯಿಯ ಕಣ್ಣೀರನ್ನು ನೋಡುತ್ತಾ ಆತನ ಸಂಕಟ ಹೆಚ್ಚುತ್ತಲೇ ಇದ್ದಿತ್ತು. ತತ್ವಜ್ಞಾನಿಯಾದ ಸಾಕ್ರಟಿಸನಿಗೆ ಮರಣದಂಡನೆ ವಿಧಿಸಲ್ಪಟ್ಟಾಗ ತನ್ನ ಮರಣವನ್ನು ಸಂಧಿಸುವ ವೀರನಂತೆ ನಡೆದು ಹೋಗುತ್ತಿದ್ದರು. ಆತನಿಗೆ ಕೊಡಲ್ಪಟ್ಟ ದಂಡನೆ ಬಟ್ಟಲಿನಲ್ಲಿದ್ದ ವಿಷಬೆರೆತ ಪಾನವನ್ನು ಕುಡಿಯಬೇಕೆಂಬುದೇ. ಅವರು ಹೋಗುತ್ತಿದ್ದ ಹಾದಿಯಲ್ಲಿ ಅವರ ಮಡದಿ ಬಿಚ್ಚಿದ ತಲೆಗೂದಲೊಂದಿಗೆ ದೊಡ್ಡ ಧ್ವನಿಯಿಂದ ಗೋಳಾಡುತ್ತಾ ಅಡ್ಡಬಂದಳು. ಅವಳ ಗೋಳಾಟವು ಆತನ ಹೃದಯವನ್ನು ಒಡೆಯಿತು. ಅಯ್ಯೋ, ಅವಳ ಆಕ್ರಂದನವು ದೃಢವಾಗಿದ್ದ ನನ್ನ ಹೃದಯವನ್ನು ಕರಗಿಸುತ್ತಿದೆಯಲ್ಲ, ಸಂಕುಚಿತವಾಗುತ್ತಿದೆಯಲ್ಲ. ಅವಳನ್ನು ಆ ಕಡೆಗೆ ಕಳುಹಿಸಿರಿ ಎಂದು ಹೇಳುತ್ತಾ ವಿಷವನ್ನು ಕುಡಿದರಂತೆ. ಯೇಸು ಕ್ರಿಸ್ತನ ಮನಸ್ಸು ಮರಿಯಳ ಕಣ್ಣೀರನ್ನು ನೋಡಿ ಒಡೆದಿರಬೇಕು. ಲಾಲಿಸಿ ಪಾಲಿಸಿ ಹಾಲುಣಿಸಿದ ತಾಯಲ್ಲವೇ? ಆಕೆಯನ್ನು ಅತ್ತ ಕಳುಹಿಸಿರಿ ಎಂದು ಹೇಳದೆ ತನ್ನ ಕರ್ತವ್ಯವನ್ನು ನಿಧಾನದಿಂದ ಸ್ವಸ್ಥ ಬುದ್ಧಿಯಿಂದ ನೆರವೇರಿಸಿ ತನ್ನ ಪ್ರೀತಿಯ ಶಿಷ್ಯನಿಗೆ ಒಪ್ಪಿಸಿಕೊಟ್ಟನು. ಶಿಲುಬೆಯಲ್ಲಿ ಆತನು ಹೇಳಿದಂಥ ತಂದೆಯೇ, ಅವರನ್ನು ಕ್ಷಮಿಸು ಎಂಬ ಮೊದಲ ವಾಕ್ಯವು ಆತನು ಯಾಜಕನೆಂಬುದನ್ನು ನೆನಪು ಮಾಡಿತು. ಕಳ್ಳನಿಗೆ ಕೊಟ್ಟ ಈ ಹೊತ್ತೇ ನನ್ನ ಸಂಗಡ ಪರದೇಶಿನಲ್ಲಿರುವಿ ಎಂಬ ಎರಡನೇ ವಾಕ್ಯವು ಪರಲೋಕದ ಅರಸನ ಅಭಯ ವಾಕ್ಯ. ಮೂರನೆಯದಾಗಿ ತನ್ನ ತಾಯಿಯನ್ನು ನೋಡಿ ನುಡಿದ ನುಡಿಯು ಕರ್ತವ್ಯವನ್ನು, ಮಮತೆಯನ್ನು ಪ್ರತಿಬಿಂಬಿಸುವಂಥ ಅದೇ ಸಮಯದಲ್ಲಿ ತನ್ನ ಮನುಷ್ಯತ್ವವನ್ನು ನೆನಪಿಸಿಕೊಂಡು ಹೇಳುವ ನುಡಿಯಾಗಿದ್ದಿತು. ಒಂದು ಬಾಂಧವ್ಯದ ಅಂತ್ಯ. ಅಮ್ಮ, ಇಗೋ ನಿನ್ನ ಮಗನು. ಈ ವಾರ್ತೆಯೊಂದಿಗೂ ಆತನಿಗೂ ಆತನ ತಾಯಿಗೂ ಇದ್ದಂಥ ಮನುಷ್ಯ ಸಂಬಂಧ ಅಂತ್ಯವಾಯಿತು. ತನ್ನ ಮಗನನ್ನು ಇಂಥ ಘೋರವಾದ ದುರ್ಮರಣಕ್ಕೆ ಒಪ್ಪಿಸಿದಂಥ ಆ ತಾಯಿಯ ಹೃದಯವು ಕ್ರಿಸ್ತನ ಈ ಮಾತುಗಳಿಂದ ಆದರಣೆ ಹೊಂದಿತೆ ಅಥವಾ ದುಃಖಪಟ್ಟಿತೆ ಎಂಬುದನ್ನು ನಾವರಿಯೆವು. ಶಿಲುಬೆಯ ಶ್ರಮವು ಕ್ರಿಸ್ತನಿಗೆ ಮಾತ್ರವೇ ಇದ್ದಿತಾ? ಇಲ್ಲ, ಪರಲೋಕದ ತಂದೆಗೂ ಶಿಲುಬೆಯ ಶ್ರಮದಲ್ಲಿ ಪಾಲುಂಟು. ತನ್ನ ಒಬ್ಬನೇ ಕುಮಾರನನ್ನು ಬಲಿಯಾಗಿ ಅರ್ಪಿಸಿದನಲ್ಲ. ತಂದೆಯ ಹೃದಯ ಎಷ್ಟು ಸಂಕಟಕ್ಕೊಳಗಾಗಿರಬಹುದಲ್ಲವೇ? ತಂದೆ ದೇವರಿಗೂ ಮಗನಿಗೆ ಮಾತ್ರವೇ ಇದ್ದಂಥ ಶ್ರಮವೇ? ಇಲ್ಲ, ಮರಿಯಳಿಗೂ ಶಿಲುಬೆಯ ಮರಣದಲ್ಲಿ ಪಾಲುಂಟು. ಅಂದು ಯೇಸು ಎಂಬ ಮಗುವನ್ನು ದೇವಾಲಯಕ್ಕೆ ತಂದಾಗ ಪ್ರವಾದಿಯಾದ ಸಿಮೆಯೋನನು, ನಿನ್ನ ಪ್ರಾಣಕ್ಕಂತೂ ಅಲಗು ನಾಟಿದಂತಾಗುವುದು ಎಂದು ಹೇಳಿದನಲ್ಲ. ಲೂಕ 2:35. ಆ ಅಲಗು ಅಂದರೆ ಚೂರಿಯ ಹರಿತವೇ ಈ ಶಿಲುಬೆಯ ಮರಣದಲ್ಲಿ ಮರಿಯಳಿಗೆ ಬಂದ ಪಾಲು. ಯೋಚನೆಗೊಳಗಾದ ಆ ತಾಯಿಯ ಮನಸ್ಸು ನಿಶ್ಚಯವಾಗಿ ತನ್ನ ಜೀವಿತವನ್ನು ಹಿಂದಿರುಗಿ ನೋಡಿರಬಹುದು. ಮೊಟ್ಟ ಮೊದಲಿಗೆ ಪವಿತ್ರ ಆತ್ಮನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು ಎಂದು ದೇವದೂತನು ಹೇಳಿದನಿಂದ ತಾಯಿ ಮಗನೆಂಬ ಬಾಂಧವ್ಯ ಪ್ರಾರಂಭವಾಯಿತು. ಆಕೆಯ ಆಲೋಚನೆ ಹಾಗೆಯೇ ಮುಂದುವರೆದಿರಬಹುದು. ಈ ಯೇಸುವನ್ನು ತನ್ನ ಗರ್ಭದಲ್ಲಿ ಬುದ್ಧಿ ಯೋಚಿಸದೆ ಮಾಡುವ ಕಾರ್ಯ, ಅವಸರದ ಗುಣ,
ಮರಿಯಳಿಗೆ ಮಗನಾಗುವ ಭಾಗ್ಯವನ್ನು ತಪ್ಪಿಸಿರಬಹುದು. ಆದರೆ ಕ್ರಿಸ್ತನ ಹಿಂಡನ್ನು ಕಾಯುವ ದೊಡ್ಡ ಜವಾಬ್ದಾರಿ ಆತನಿಗೆ ಇದ್ದಿತ್ತಲ್ಲವೇ? ತನ್ನ ತಾಯಿಯನ್ನು ಯೋಹಾನನಿಗೆ ಒಪ್ಪಿಸಿಕೊಟ್ಟ ಕ್ರಿಸ್ತನ ಮುಖದಲ್ಲಿ ಮನದಲ್ಲಿ ಸಮಾಧಾನ ಉಂಟಾಯಿತು. ದೊಡ್ಡದಾದ ಹಿರಿಯ ಜವಾಬ್ದಾರಿಯನ್ನು ನೆರವೇರಿಸಿದಾಗ ಉಂಟಾಗುವ ಸಮಾಧಾನವು ಆತನಲ್ಲಿ ನೆಲೆಗೊಂಡಿತು. ಹೌದು, ಕರ್ತನು ನಮಗೆ ಒಳ್ಳೆಯ ಮಾರ್ಗದರ್ಶಕ. ಕರ್ತನು 10 ಕಟ್ಟಳೆಗಳನ್ನು ಇಸ್ರೇಲರಿಗೆ ಕೊಟ್ಟಾಗ ಅದರಲ್ಲಿ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂದು ಬರೆದಿಟ್ಟನು. ಅದೇ ಆಜ್ಞೆಯನ್ನು ಹೊಸ ಒಡಂಬಡಿಕೆಯಲ್ಲಿ ಎಫೆಸ 6:1-2ರಲ್ಲಿ ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆಯನ್ನು ಕೇಳಿರಿ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು ಎಂದು ನೋಡುತ್ತೇವೆ. ಯೇಸುಕ್ರಿಸ್ತನು ತನ್ನ ಜೀವಿತದಲ್ಲಿ ಸತ್ಯವೇದ ವಾಕ್ಯಗಳನ್ನು ಧರ್ಮಶಾಸ್ತ್ರವನ್ನು ಅನುಸರಿಸಿ ಎಲ್ಲವನ್ನು ನೆರವೇರಿಸಿ ಮುಗಿಸಿದನು ಎಂದು ನೋಡುತ್ತೇವೆ. ಕಲ್ವಾರಿಯ ಸಿಲುಬೆಯಲ್ಲಿ ಶ್ರಮೆ ಅನುಭವಿಸುತ್ತಿರುವಾಗಲೂ ಸಹ ವೇದವಾಕ್ಯಗಳನ್ನು ನೆರವೇರಿಸುವುದರಲ್ಲಿ ಜಾಗ್ರತೆಯುಳ್ಳವನಾಗಿಯೇ ಇದ್ದನು. ದೇವಮಗುವೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸುವೆಯೋ? ಅವರನ್ನು ನೀನು ಯಾವ ರೀತಿ ನಡೆಸುತ್ತಿ? ಅವರನ್ನು ಕುರಿತ ಜವಾಬ್ದಾರಿಕೆ ವಹಿಸಿರುವೆಯಾ? ಮಗನೇ, ನಿನ್ನ ತಂದೆಯ ಉಪದೇಶವನ್ನು ಕೇಳು, ನಿನ್ನ ತಾಯಿಯ ಬೋಧನೆಯನ್ನು ತೊರೆಯಬೇಡ. ಜ್ಞಾನೋಕ್ತಿ 1:8 ಎಂದು ಸತ್ಯವೇದವು ಆಲೋಚನೆ ಕೊಡುತ್ತದೆ. ಹೆತ್ತ ತಂದೆಯ ಮಾತಿಗೆ ಕಿವಿಗೊಡು, ಮುಪ್ಪಿನಲ್ಲಿಯೂ ತಾಯಿಯನ್ನು ಅಸಡ್ಡೆ ಮಾಡಬೇಡ. ಜ್ಞಾನೋಕ್ತಿ 25:22. ಯೇಸುಕ್ರಿಸ್ತನು ಸಿಲುಬೆಯನ್ನು ತನ್ನ ಪ್ರಸಂಗ ಪೀಠವನ್ನಾಗಿ ಮಾಡಿಕೊಂಡು 3ನೆಯ ವಾಕ್ಯವನ್ನು ತನ್ನ ಪ್ರಸಂಗದ ವಾಕ್ಯವನ್ನಾಗಿಟ್ಟು ಅದನ್ನು ನೆರವೇರಿಸಿ ನಮ್ಮ ಒಬ್ಬೊಬ್ಬರಿಗೂ ಒಳ್ಳೆಯ ಆಲೋಚನೆಯನ್ನು, ದೇವ ಸಂದೇಶವನ್ನು ಕೊಟ್ಟಿದ್ದಾನೆ. ತಾನು ನರಮನುಷ್ಯನಾಗಿದ್ದ ದಿನಗಳಲ್ಲಿ ತನ್ನ ತಾಯಿಗೆ ಮಾಡಬೇಕಾದ ಕರ್ತವ್ಯಗಳನ್ನು ಮಾಡಿದಲ್ಲದೆ ತಾನು ಬಿಟ್ಟು ಹೋಗುವ ಕರ್ತವ್ಯವನ್ನು ಮಾಡುವಂತೆ ಬೇರೆಯವರಿಗೆ ಜವಾಬ್ದಾರಿಯನ್ನು ವಹಿಸಿ ಹೋಗಿರುವ ನಮ್ಮ ಕರ್ತನು ಎಂಥ ಅಮೂಲ್ಯವಾದ ಮಾರ್ಗದರ್ಶಿಯಲ್ಲವೇ? ಆತನ ಹಾದಿಯಲ್ಲಿ ನಾವು ನಡೆಯೋಣ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ.
ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ, ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.